ನಮಸ್ತೆ. ಇವತ್ತಿನ ಟಾಪಿಕ್ ಅಂದರೆ ಒಂದು ಆಯುರ್ವೇದಿಕ್ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೆಡಿಸಿನ್ ಹೆಸರು ವ್ಯೋಷಾದಿ ವಟಕಂ. ಇದು ಮೇಯ್ನಾಗಿ ಏನೇನಕ್ಕೆ ಯೂಸ್ ಮಾಡ್ಬೋದು, ಅದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಮತ್ತು ಅದರದ್ದು ಡೋಸೇಜ್ ಎಷ್ಟಿರಬೇಕು, ಅದೇ ಥರನೇ ನಮಗೆ ಯಾರ್ಯಾರು ಯೂಸ್ ಮಾಡ್ಕೋಬಾರ್ದು ಅಷ್ಟು ಹೇಳ್ತೀನಿ ನೋಡಿ. ಮೇಯ್ನಾಗಿ ಅದರದ್ದು ಇಂಗ್ರೀಡಿಯೆಂಟ್ಸ್ ಅಂದರೆ ಅದರಲ್ಲಿ ಕಾಳು ಮೆಣಸಿದೆ, ತಿಪ್ಪಲಿ ಇದೆ, ಶುಂಠಿ ಇದೆ, ಮತ್ತು ಜೀರಿಗೆ, ಮತ್ತು ಚಕ್ಕೆ, ಏಲಕ್ಕಿ, ಅದೇ ಥರ ಬೆಲ್ಲ, ಇಷ್ಟೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಇನ್ನೂ ಬೇರೆ ಇಂಗ್ರೀಡಿಯೆಂಟ್ಸು ಇದೆ. ಮತ್ತು ಇದು ಯಾರ್ಯಾರಿಗೆ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಮೇಯ್ನಾಗಿ ರೆಸ್ಪಿರೇಟ್ರಿ, ಅದೇ ಥರ ಡೈಜೆಸ್ಟಿವ್ ಸಿಸ್ಟಮ್ ಇದೆರಡರ ಮೇಲೂ ನಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ರೆಸ್ಪಿರೇಟ್ರಿ ಅಂದರೆ ನಮಗೆ ಕೆಮ್ಮು, ಕಫ್ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಗಂಟ್ಲು ನೋವು, ಇಲ್ಲಾಂದರೆ ಗಂಟ್ಲಲ್ಲಿ ಒಂಥರ ಕರ್ಕರ ಅಂತ ಆಗೋದು, ಇಲ್ಲಾಂದರೆ ನೋಡಿ ನಮಗೆ ಬ್ರೋಂಕೋ ಡೈಲೇಟ್ರ್ ಆಗಿ ಯೂಸ್ ಮಾಡ್ಬೋದು. ಡಿಕಂಜೆಸ್ಟೆಂಟ್ ಆಗಿ ಏನಾದರೂ ಕಫ ಎಲ್ಲ ತುಂಬ ಜಾಸ್ತಿ ಕಟ್ಟಿದರೆ ಅದಕ್ಕೂ ಯೂಸ್ ಮಾಡ್ಬೋದು. ಅದೇ ಥರ ಡೈಜೆಸ್ಟಿವ್ ಸಿಸ್ಟಮ್ಗೂ ತುಂಬ ಒಳ್ಳೆಯದು. ಮತ್ತು ನಮಗೆ ನೇಸಲ್ ಪಾಲಿಪು, ಮೂಗೊಳಗಡೆ ಸ್ವಲ್ಪ ಅದು ನೇಸಲ್ ಪಾಲಿಪ್ ಥರ ಬಂದು ನಮಗೆ ಬಾರ್ ತುಂಬ ಸತಿ ಸ್ನೀಸಿಂಗ್ ಬರೋದು, ಚಿಂಕೆ ಬರೋದು, ಇಲ್ಲಾಂದರೆ ಉಸಿರಾಡೋಕ್ಕೆ ಸ್ವಲ್ಪ ಕಷ್ಟ ಆಗೋದು, ಅದರಿಂದ ನಿಮಗೆ ಪ್ರಾಣಾಯಾಮ ಅದೆಲ್ಲ ಮಾಡೋಕ್ಕೆ ಕಷ್ಟ ಆಗೋದು. ಅದೇ ಥರನೇ ಬೆಳಗ್ಗೆ ಎದ್ದು ತುಂಬ ಚಿಂಕೆ ಪ್ರಾಬ್ಲಮ್ ಬರ್ತದೆ ಅಂದರೆ ನಿಮಗೆ ಅಲರ್ಜಿಕ್ ರೈನೈಟಿಸ್ ಥರ ಏನಾದರೂ ತೊಂದರೆ ಇದ್ದರೂ, ಅದೇ ಥರನೇ ನಿಮಗೆ ಅಸ್ತಮಾ ಥರ ಏನಾದರೂ ಬ್ರೀತಿಂಗ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೂ ನೀವು ಸ್ಟಾರ್ಟಿಂಗಲ್ಲೇ ಇದು ತೊಗೊಂಡ್ರೆ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದೇ ಥರ ಚಿಕ್ಕ ಮಕ್ಕಳು ಅಂದರೆ ಒಂದು 2 ಇಯರ್ಸಿಂದ ಹಿಡಿದು ಇರೋ ಮಕ್ಕಳಿಗೆ ನಾವು ಚೂರು ಕೊಡ್ಬೋದು. ಅದೇ ಥರನೇ ಅನೀಮಿಯಾ ಅಂದರೆ ನಮಗೆ ಬಾಡಿಯಲ್ಲಿ ಬ್ಲಡ್ ಇಲ್ಲಾಂದರೆ ಹೊಟ್ಟೆ ಹಶು ಇಲ್ಲ, ಡೈಜೆಸ್ಟಿವ್ ಸಿಸ್ಟಮ್ ನಮಗೆ ಏನೂ ತಿನ್ನಬೇಕಂತ ಅನ್ನಿಸ್ತಾನೇ ಇಲ್ಲ, ಹಂಗಿರೋ ಕಂಡೀಷನಲ್ಲೂ ನಾವು ಈ ಮೆಡಿಸಿನ್ನ ತೊಗೋಬೋದು. ಇದನ್ನು ಹೇಗೆ ತೊಗೋಬೇಕು ಅಂದರೆ ನೀವು ಇದರದ್ದು ಡೋಸೇಜ್ ಅಂದರೆ 5 ಗ್ರಾಮಿಂದ ಹಿಡಿದು 15 ಗ್ರಾಮ್ ತನಕ ಅದು ಪೇಷಂಟನ್ನು ನೋಡಿ ಹೇಳಿಕೊಡಬೇಕು ಡೋಸೇಜು. ಅಂದರೆ ನಿಮಗೆ ಮಿನಿಮಮ್ ನೋಡಿ 2 to 3 ಗ್ರಾಮ್ಸ್ ಸ್ವಲ್ಪ ಒಂಚೂರು ನೀವು ಅವಾಗ ಬಾಯಲ್ಲಿ ಹಾಕ್ಕೊಂಡು ಹಾಗೇನು ತೊಗೋಬೋದು. ಇಲ್ಲಾಂದರೆ ಬೇಕಂದರೆ ನಿಮಗೆ ಹನಿ ಜೊತೆನೂ ಮಿಕ್ಸ್ ಮಾಡಿಕೊಂಡು ತೊಗೋಬೋದು. ಅದೇ ಥರ ಹಿಂಗೆ ಯಾರ್ಯಾರು ತೊಗೋಬಾರ್ದು ಅಂದರೆ ನಿಮಗೆ ತುಂಬ ಗ್ಯಾಸ್ಟ್ರೈಟಿಸ್ ಥರ ಏನಾದರೂ ಹೊಟ್ಟೆಯಲ್ಲಿ ಏನಾದರೂ ಸ್ವಲ್ಪ ತಿನ್ನೋಷ್ಟೊತ್ತಿಗೆ ನೀವು ಉರಿ ಆಗುತ್ತೆ, ಬಾಡಿ ತುಂಬ ಜಾಸ್ತಿ ಪಿತ್ತ ತೊಂದರೆ ಇದ್ದರೆ ಅವರು ಇದು ಅವಾಯ್ಡ್ ಮಾಡ್ಬೋದು. ಸೊ ಇಷ್ಟು ಇವತ್ತು ವ್ಯೋಷಾದಿ ವಟಕಂ ಬಗ್ಗೆ ಇದರ ಡೀಟೇಲ್ಸ್ ಹೇಳಿದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.